Today I am going to discussion about factors affecting exchange rate in Kannada. ವಿದೇಶಿ ವಿನಿಮಯ ದರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತೇಳಿ. So in this case actually factors affect means what are the factors affected to the every countries related to this points. So actually in this case identifying every country's currency's value is appreciation otherwise depreciation, because depend upon export otherwise import basis the value of currency is exchange, right? Then after identify means in this case the every country's economic levels are find out just like appreciation otherwise depreciation base of exchanging currency level related to trade basis. So in Kannada ಆ್ಯಕ್ಚುಲಿ ಇಲ್ಲಿ ವಿದೇಶಿ ವಿನಿಮಯ ದರದಲ್ಲಿ ಯಾವ ರೀತಿ ಪ್ರಭಾವ ಬೀರುವಂಥ ಇದು ಎದಕ್ಕೆ ನಾವು ಫೈಂಡ್ ಔಟ್ ಮಾಡ್ತೇವೆ ಅಂತ ಹೇಳಿದರೆ, ನಾವು ಪ್ರತಿಯೊಂದು ಕಂಟ್ರೀಸ್ಗಳ ಎಕನಾಮಿಕ್ ಲೆವೆಲ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಅವರ ಕಂಟ್ರೀಸ್ ಕರೆನ್ಸಿಗಳು ಎಪ್ರಿಸಿಯೇಷನ್ ಅದರ್ವೈಸ್ ಡಿಪ್ರಿಸಿಯೇಷನ್ ಆಗಿದೆ ಅಂತೇಳಿ, ಯಾವುದ್ರ ಬೇಸಿಸ್ ಮೇಲೆ, ಎಕ್ಸ್ಪೋರ್ಟ್ ಅದರ್ವೈಸ್ ಇಂಪೋರ್ಟ್ ಬೇಸ್ ಮೇಲೆ, ಆಮದು ಮತ್ತು ರಫ್ತುಗಳ ಆಧಾರಿತ ಮೇಲೆ ನಾವೇನು ಮಾಡ್ಬೋದು, ಪ್ರತಿಯೊಂದು ದೇಶದ ಕರೆನ್ಸಿಗಳು ಏನಾಗಿದೆ ಅವರ ಒಂದು ವ್ಯಾಲ್ಯೂ ಕರೆನ್ಸಿಗಳ ಬೆಲೆ ಹೆಚ್ಚಿಗೆ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅಂತೇಳಿ. ಸೊ ಅದನ್ನು ಏನು ಮಾಡ್ತೇವೆ ಈ ಒನ್ ಬೈ ಒನ್ ಈ ಪಾಯಿಂಟ್ಸಲ್ಲಿ ನಾವು ತಿಳ್ಕೊಬೋದು. ಓಕೆ, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. 15 ಮಾರ್ಕ್ಸಿಗೆ ಎವ್ರಿ ಇಯರ್ ಆಸ್ಕ್ ಇನ್ ದಿಸ್ ಕ್ವಶನ್. ಓಕೆ ಗೈಸ್, ಸೊ ಇನ್ ದಿಸ್ ಕೇಸ್ ಸೊ ಫಸ್ಟ್ ಪಾಯಿಂಟ್ ಇನ್ಫ್ಲೇಷನ್ ಮೀನ್ಸ್ ಇನ್ ಕನ್ನಡ ಹಣದುಬ್ಬರ ಅಂತ ಹೇಳ್ತೇವೆ. ಆ್ಯಂಡ್ ಸೆಕೆಂಡ್ ಒನ್ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರಗಳು ಅಂಥೇಳಿ. ನೆಕ್ಸ್ಟ್ ಕಂಟ್ರಿ ಕರೆಂಟ್ ಅಂಥೇಳಿ ಕರೆಂಟ್ ಅಕೌಂಟ್ ಅಂತ ಹೇಳ್ತೇವೆ. ಅನದರ್ ಒನ್ ಇಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಡೆಟ್ಸ್ ರಿಲೇಟೆಡ್ ಟು ಪಬ್ಲಿಕ್ ಡೆಟ್ಸ್ ರಿಲೇಟೆಡ್. ಓಕೆ, ಮೀನ್ಸ್ ಸರ್ಕಾರದ ಸಾಲಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಟರ್ಮ್ಸ್ ಆಫ್ ಟ್ರೇಡ್ ಅಂತೇಳಿ. ಟರ್ಮ್ಸ್ ಆಫ್ ಟ್ರೇಡ್ ಮೀನ್ಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನೇನು ರೂಲ್ಸ್ಗಳು ಇದ್ದಾವೆ ಅಂತೇಳಿ. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಮೀನ್ಸ್ ಯಾವ ರೀತಿಯ ರಾಜಕಾರಣಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ, ಅವ್ರು ಯಾವ ರೀತಿ ಕರೆನ್ಸಿಗಳಿಗೆ ಕನ್ಸಿಡರ್ ಆಗ್ತಾರೆ ಅಂತೇಳಿ. ಓಕೆ, ಆ್ಯಂಡ್ ಲಾಸ್ಟ್ ಒನ್ 2 ಎಕ್ಸ್ಟ್ರಾ ಪಾಯಿಂಟ್ ಇದೆ, 2 ಇದೆ. ನೀವು ಅದು ಆಲ್ರೆಡಿ ನೀವು ಲಾಸ್ಟ್ ವೀಡಿಯೋದಲ್ಲಿ ಕಲ್ತೀರಿ, ಬಟ್ ಅದು ಅಂತ ಹೇಳ್ತೇನೆ. ಆ್ಯಂಡ್ ಇದು ಇಷ್ಟು ಪಾಯಿಂಟ್ ಆದಮೇಲೆ ಎಕ್ಸ್ಟ್ರಾ ರಿಸೆಷನ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅಂತೇಳಿ. ಓಕೆ, ಸೊ ಇನ್ನು ಕನ್ನಡದಲ್ಲಿ ಆಲ್ರೆಡಿ ನಿಮ್ಗೆ ನಾನು ನೋಟ್ಸ್ ಕೊಡ್ತೇನೆ, ಬಟ್ ಇಂಗ್ಲೀಷಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೇ. ಓಕೆ, ಆರ್ಥಿಕ ಹಿಂಜರಿತಗಳು ಅಂದರೆ ಯಾವ ರೀತಿಯ ಎಕನಾಮಿಕ್ ಡೆವಲಪ್ ಆಗ್ತಿದೆ, ಆರ್ಥಿಕ ಬೆಳವಣಿಗೆಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಪಾಯಿಂಟ್ ಸ್ಪೆಕ್ಯುಲೇಷನ್ ಮೀನ್ಸ್ ಉಲ್ಲೇಖನ ಹಾಫುಹಗಳು ಅಂತೇಳಿ. ಆಲ್ರೆಡಿ ನಾನು ನಿಮಗೆ ಇದನ್ನು ಹೇಳಿದ್ದೇನೆ. ಓಕೆ, ಬಟ್ ಅದು ನಿಮ್ಗೆ ಇದನ್ನು ಶಾರ್ಟ್ಲಿನ ಮತ್ತೊಂದು ಸಲ ಹೇಳ್ತೇನೆ. ಆ್ಯಂಡ್ ಅನದರ್ ಒನ್ ಆರ್ಬಿಟ್ರೇಜರ್. ಸೊ ಇದು ಕೂಡ ನಿಮಗೆ ಗೊತ್ತದೆ. ಓಕೆ, ಸೊ ಟುಡೇ ಇದು ಒನ್ ಬೈ ಒನ್ ಎಕ್ಸ್ಪ್ಲನೇಷನ್ನ ಅಂಡರ್ಸ್ಟ್ಯಾಂಡ್ ಮಾಡುವ. ಓಕೆ, ಬನ್ನಿ. ಸೊ ಫಸ್ಟ್ ಪಾಯಿಂಟ್ ಇನ್ಫ್ಲೇಷನ್ ರೇಟ್. ಓಕೆ, ಸೊ ಇನ್ಫ್ಲೇಷನ್ ರೇಟ್ ಮೀನ್ಸ್ ಇನ್ ಕನ್ನಡ ಹಣದುಬ್ಬರ ಯಾವ ರೀತಿ ಏರಿಳಿತ ಆಗ್ತದೆ ಮೀನ್ಸ್ ಅಪ್ರಿಸಿಯೇಷನ್ ಅದರ್ವೈಸ್ ಡಿಪ್ರಿಸಿಯೇಷನ್ ಅಂತೇಳಿ. ಸೊ ಇನ್ ದಿಸ್ ಕೇಸ್ ಚೇಂಜ್ ಇನ್ ಮಾರ್ಕೆಟ್ ಇನ್ಫ್ಲೇಷನ್ ಕಾಸಸ್ ಚೇಂಜ್ ಇನ್ ಕರೆನ್ಸೀಸ್ ಎಕ್ಸ್ಚೇಂಜ್ ರೇಟ್, ರೈಟ್? ಆಲ್ರೆಡಿ ವಿ ಆರ್ ನೋ ಗೈಸ್, ಮಾರ್ಕೆಟ್ ರೇಟ್ ಈಸ್ ಚೇಂಜ್ ಆಟೋಮೆಟಿಕ್, ದ ಕರೆನ್ಸೀಸ್ ಎಕ್ಸ್ಚೇಂಜ್ ರೇಟ್ ಆಲ್ಸೋ ಚೇಂಜ್ ಮೀನ್ಸ್ ಮಾರ್ಕೆಟ್ ರೇಟ್ ಕಡಿಮೆ ಅಥವಾ ಹೆಚ್ಚಿಗೆ ಅಂದರೆ ಯಾವ ರೀತಿ ಚೇಂಜ್ ಆಯಿತು ಅಂತ ಬದಲಾವಣೆ ಆಯ್ತು ಅಂದರೆ ಆಟೋಮೆಟಿಕ್ ನಾವು ಒಂದು ದೇಶದಿಂದ ಮತ್ತೊಂದು ದೇಶದ ಕಂಟ್ರೀಸ್ ಕರೆನ್ಸಿ ಕೂಡ ಏನಾಗ್ತದೆ ಚೇಂಜ್ ಆಗ್ತದೆ. ಸೊ ಡಿಪೆಂಡ್ ಅಪಾನ್ ದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟರ್ಸ್ ಬೇಸಸ್ ಮೇಲೆ. ಓಕೆ, ಅ ಕಂಟ್ರಿ ವಿತ್ ಅ ಲೋವರ್ ಇನ್ಫ್ಲೇಷನ್ ರೇಟ್ ದೆನ್ ಅದರ್ಸ್ ವಿಲ್ ಸಿ ಆ್ಯನ್ ಅಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಇಟ್ಸ್ ಕರೆನ್ಸೀಸ್ ಆ್ಯಂಡ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸ್ ಅಟ್ ಅ ಸ್ಲೋವರ್ ರೇಟ್ ವೇರ್ ದ ಇನ್ಫ್ಲೇಷನ್ ಈಸ್ ಲೋ. ಸೊ ಇನ್ ದಿಸ್ ಕೇಸ್ ನಾವೇನು ಮಾಡ್ತೇವೆ, ನಮ್ಮ ಕಂಟ್ರಿಯಲ್ಲಿ ನಾವೇನು ಮಾಡ್ತೇವೆ ಎಕ್ಸ್ಪೋರ್ಟ್ ಇಂಪೋರ್ಟರ್ ಬೇಸಸ್ ಮೇಲೆ ನಾವು ಫಾರಿನ್ ಕಂಟ್ರೀಸ್ ಗೂಡ್ಸ್ ನಾವೇನು ಮಾಡ್ತೇವೆ ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಪರ್ಚೇಸ್ ಮಾಡ್ತೇವೆ, ಬಿಕಾಸ್ ದ ಫಾರಿನ್ ಕಂಟ್ರೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಇಸ್ ಅ ವೆರಿ ಚೀಪ್ ಆ್ಯಂಡ್ ಲೋ ಪ್ರೈಸಸ್. ಸೊ ದಟ್ಸ್ ಟೈಮ್ ದ ಫಾರಿನ್ ಕಂಟ್ರೀಸ್ ಟೇಕ್ ಅ ಪ್ರಾಫಿಟ್ ಫ್ರಾಮ್ ಇನ್ ಇಂಡಿಯನ್ ಕಂಟ್ರೀಸ್ ಕರೆನ್ಸಿ ಬೇಸಸ್ ಮೀನ್ಸ್ ದಟ್ಸ್ ಟೈಮ್ ದ ಕಂಟ್ರೀಸ್ ಫಾರಿನ್ ಕಂಟ್ರೀಸ್ ಕರೆನ್ಸೀಸ್ ಆರ್ sell the more dollar, then after the currencies dollars are increase, right? Means the requirements are more to the dollar amount, so that's time the foreign countries is a value is a increase. So in this case ಅಂದರೆ ಇಲ್ಲಿ ಏನಂತ ಹೇಳಿದರೆ ನಾವೇನು ಮಾಡ್ತೇವೆ, ಸರಕು ಸೇವೆಗಳನ್ನು ಎಲ್ಲಿ ಕಡಿಮೆ ಇದೆ ಆ ದೇಶದಿಂದ ನಾವು ಪರ್ಚೇಸ್ ಮಾಡ್ತೇವೆ, ರೈಟ್? ಪರ್ಚೇಸ್ ಮಾಡೋದ್ರಿಂದ ನಮ್ಮ ಕರೆನ್ಸಿಗಳು ನಾವೇನು ಮಾಡ್ತೇವೆ, ನಾವು ಹೊರಗಿನ ದೇಶದ ಫಾರಿನ್ ಕಂಟ್ರಿ ಕರೆನ್ಸಿಗಳಾಗಿ ನಾವು ಕನ್ವರ್ಟ್ ಮಾಡ್ತೇವೆ. ನಮ್ಮ ರುಪೀಸ್ನ ಅವರಿಗೆ ಸೆಲ್ ಮಾಡಿ ಅವ್ರನ್ನ ಡಾಲರ್ನ ತೊಗೊಂಡು ಅಲ್ಲಿಂದ ಫಾರಿನ್ ಕಂಟ್ರೀಸ್ನ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡ್ತೇವೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕಂಟ್ರೀಸ್ ನಾವು ಸೇಲ್ ಮಾಡ್ತೇವೆ ಒಂದು,
ಡಾಲರ್ನ ಪರ್ಚೇಸ್ ಮಾಡಿ ಕೂಡ ಅವ್ರದ್ದೇ ಕಂಟ್ರಿ ಗೂಡ್ಸ್ಗಳನ್ನು ನಾವೇನು ಮಾಡ್ತೇವೆ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೆ ಏನಾಗ್ತದೆ ಅವ್ರ ಕಂಟ್ರೀಸ್ ಕರೆನ್ಸಿಯ ವ್ಯಾಲ್ಯೂ ಎಪ್ರಿಸಿಯೇಷನ್ ಆಗ್ತದೆ. ಆ್ಯಂಡ್ ಆಲ್ಸೋ ಅವ್ರು ನಮಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅವ್ರ ಪ್ರಾಡಕ್ಟು ಕೂಡ ಹೆಚ್ಚಿಗೆ ಸೆಲ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ಫಾರಿನ್ ಕಂಟ್ರೀಸ್ ಆಲ್ಸೋ ಡೆವಲಪ್ ಆಗ್ತದೆ ಅಂತ ಮೀನ್ಸ್ ಇನ್ ದಿಸ್ ಕೇಸ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ಈಸ್ ಅ ಅಪ್ರಿಸಿಯೇಷನ್ ಅಂದರೆ ಅವರ ಒಂದು ಕರೆನ್ಸಿಯ ಬೆಲೆ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಅಂತೇಳಿ. ಸೊ ಇದರಲ್ಲಿ ಏನು ಹೇಳಬೇಕಂತ ಹೇಳಿದ್ರೆ ಮೇನ್ ಯಾವ ದೇಶದಲ್ಲಿ ಯಾವ ಕಂಟ್ರೀಸ್ ಇನ್ಫ್ಲೇಷನ್ ರೇಟ್ ಹೆಚ್ಚಿಗೆ ಇರ್ತದೆ ಅಲ್ಲಿ ಆ ಕಂಟ್ರಿ ಕರೆನ್ಸೀಸ್ ವ್ಯಾಲ್ಯೂ ಏನಾಗ್ತದೆ ಕಡಿಮೆ ಆಗ್ತದೆ ಯಾವಾಗಲೂ. ಆ್ಯಂಡ್ ಸಪೋಸ್ ಯಾವ ಕಂಟ್ರೀಸ್ ಇನ್ಫ್ಲೇಷನ್ ರೇಟ್ ಕಡಿಮೆ ಇರ್ತದೆ ಆ ಕಂಟ್ರಿ ಕರೆನ್ಸಿ ವ್ಯಾಲ್ಯೂ ಏನಾಗ್ತದೆ ಅಪ್ರಿಸಿಯೇಷನ್ ಆಗ್ತದೆ. ಯಾವುದ್ರ ಬೇಸ್ ಅಂತ ಹೇಳಿದರೆ ಇದೆ ಬಿಕಾಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೇಸಸ್ ಮೇಲೆ ಅಂತೇಳಿ. ಓಕೆ, ನೆಕ್ಸ್ಟ್ ಏನು ನೋಡ್ರಿ, ಅ ಕಂಟ್ರಿ ವಿತ್ ಅ ಕನ್ಸಿಸ್ಟೆಂಟ್ಲಿ ಲೋವರ್ ಇನ್ಫ್ಲೇಷನ್ ರೇಟ್ ಎಕ್ಸಿಬಿಟೆಡ್ ರೈಸಿಂಗ್ ಕರೆನ್ಸೀಸ್ ವ್ಯಾಲ್ಯೂ ವೈಲ್ ಅ ಕಂಟ್ರಿ ವಿತ್ ಹೈಯರ್ ಇನ್ಫ್ಲೇಷನ್ ಟಿಪಿಕಲಿ ಸೀಸ್ ಡಿಪ್ರಿಸಿಯೇಷನ್ ಇನ್ ಇಟ್ಸ್ ಕರೆನ್ಸಿ ಆ್ಯಂಡ್ ಈಸ್ ಯೂಶ್ವಲಿ ಅಕಾಂಪನ್ಡ್ ಬೈ ಹೈಯರ್ ಇಂಟ್ರೆಸ್ಟ್ ರೇಟ್. ಸೊ ಇದು ಈಗ ಜಸ್ಟ್ ಹೇಳ್ದಲ್ಲ, ಯಾವಾಗ ಇನ್ಫ್ಲೇಷನ್ ರೇಟ್ ಯಾವ ಕಂಟ್ರೀಸ ಕರೆನ್ಸಿಗಳು ಏನು ಮಾಡ್ಬೋದು ಅವರ ವ್ಯಾಲ್ಯೂಸ್ಗಳು ಅಪ್ರಿಸಿಯೇಷನ್ ಆಗ್ತದೆ. ಅಂದರೆ ಇನ್ಫ್ಲೇಷನ್ ರೇಟ್ ಯಾವ ಕಂಟ್ರಿದ ಕಡಿಮೆ ಇದೆ ಆ ಕಂಟ್ರೀಸ್ ಕರೆನ್ಸಿ ಹೆಚ್ಚಿಗೆ ಆಗ್ತದೆ. ಯಾವ ಕಂಟ್ರೀಸ್ ಇನ್ಫ್ಲೇಷನ್ ರೇಟ್ ಹೆಚ್ಚಿಗೆ ಇದೆ ಆ ಕಂಟ್ರೀಸ್ ಕರೆನ್ಸಿ ಏನಾಗ್ತದೆ ಡಿಪ್ರಿಸಿಯೇಷನ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ನಾವೇನು ಮಾಡ್ಬೋದು ಯಾರಿಗೆ ಪ್ರಾಫಿಟ್ ಆಗ್ತದೆ ಯಾರಿಗೆ ಅಪ್ರಿಸಿಯೇಷನ್ ಆಗ್ತದೆ ಯಾವ ಕಂಟ್ರಿಗೆ ನಾವೇನು ಮಾಡ್ಬೋದು ಅವರು ಬೇರೆ ಕಂಟ್ರಿನ ತಮ್ಮ ಬಳಿ ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅಂತೇಳಿ. ಸೊ ಈ ರೀತಿ ಬದಲಾವಣೆಗಳಿಂದ ಕೂಡ ಏನಾಗ್ಬೋದು ಈ ರೀತಿಯ ಅಂಶಗಳಿಂದ ಪ್ರಭಾವ ಬೀಳುವಂಥ ಸಾಧ್ಯವಿದೆ ಅಂತೇಳಿ. ಓಕೆ, ಇನ್ಫ್ಲೇಷನ್ ರೇಟ್ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಯಾವ ರೀತಿ ಅಂತ ಹೇಳಿದ್ರೆ ಸಪೋಸ್ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಸೊ ಇಂಡಿಯನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ದ ವೆರಿ ಚೀಪ್ ಅದರ್ವೈಸ್ ಲೋ ಪ್ರೈಸ್. ಓಕೆ, ಸೊ ಅವಾಗ ನಾವೇನು ಮಾಡ್ತೇವೆ ಆ್ಯಸ್ ಕಂಪೇರ್ ಟು ಅದರ್ ಕಂಟ್ರಿ. ಓಕೆ, ಸೊ ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಅದರ್ ಕಂಟ್ರಿ ಏನು ಮಾಡ್ತದೆ ನಮ್ಮ ಇಂಡಿಯನ್ ಕಂಟ್ರಿಗಳ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ತನ್ನಲ್ಲಿ ಪರ್ಚೇಸ್ ಮಾಡ್ತದೆ. ಪರ್ಚೇಸ್ ಮಾಡಿ ಏನು ಮಾಡ್ತದೆ ತನ್ನಲ್ಲಿರುವ ದೇಶದ ಅಲ್ಲಿರುವ ಅದೇ ಗ್ರಾಹಕರಿಗೆ ಏನು ಮಾಡ್ತದೆ ಸೆಲ್ ಮಾಡ್ತದೆ. ಇಲ್ಲಿ ಮೇನಾಗೇನು ನಮ್ಮ ಕಂಟ್ರಿ ಕಡಿಮೆ ಇದೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂಥೇಳಿ ಇಲ್ಲಿ ಪರ್ಚೇಸ್ ಮಾಡ್ತದೆ ರೈಟ್. ಸೊ ನಮ್ಗೆ ಇಲ್ಲಿ ಇಂಡಿಯಾ ದೇಶಕ್ಕೆ ಏನು ಪ್ರಾಫಿಟ್ ಆಗ್ತದೆ ನಾವು ಅವರಿಗೆ ಬೇಕಾದಂಥ ವಸ್ತುಗಳನ್ನು ಏನು ಮಾಡ್ಬೋದು ಎಕ್ಸ್ಪೋರ್ಟ್ ಮಾಡ್ತೇವೆ ರೈಟ್, ರಫ್ತು ಮಾಡ್ತೇವೆ ರೈಟ್. ನಮ್ಗೆ ಇಂಡಿಯನ್ಗೆ ಏನಾಗ್ತದೆ ಹೆಚ್ಚಿಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇಂಡಿಯಾಗೂ ಏನಾಗ್ತದೆ ಪ್ರಾಫಿಟ್ ಆಗ್ತದೆ ರೈಟ್. ಮತ್ತೊಂದು ಪ್ರಾಫಿಟ್ ಅಂತ ಹೇಳಿದರೆ ಅವ್ರು ನಮ್ಮದು ಕಂಟ್ರೀಸ್ ಕರೆನ್ಸಿ ಬೇಸಸ್ ಮೇಲೇ ಪರ್ಚೇಸ್ ಮಾಡ್ತಿದ್ದಾರೆ. ಯಾವ ರೀತಿ ಇಂಡಿಯನ್ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಬೇಕಾಗ್ತದೆ ರುಪಿ ಬೇಕು. ಸೊ ಅವ್ರು ಏನು ಮಾಡ್ತಾರೆ ಡಾಲರ್ನ ಎಕ್ಸ್ಚೇಂಜ್ ಮಾಡ್ತಾರೆ ಇಂಡಿಯನ್ ಕರೆನ್ಸಿ ಬೇಸ್ ಮೇಲೆ. ಸೊ ಏನು ಮಾಡ್ತಾರೆ ಡಾಲರ್ನ ಕನ್ವರ್ಟ್ ಮಾಡಿ ರುಪೀಸ್ನ ಪರ್ಚೇಸ್ ಮಾಡಿ ಆ ರುಪೀಸ್ನ ನಮ್ಮ ಇಂಡಿಯಾ ದೇಶದಲ್ಲಿರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪರ್ಚೇಸ್ ಮಾಡಲಿಕ್ಕೆ ಅದನ್ನು ಪೇ ಮಾಡ್ತಾರೆ ರೈಟ್. ಸೊ ಆವಾಗೂ ಕೂಡ ನಮ್ಗೆ ಏನಾಗ್ತದೆ ಡಿಮ್ಯಾಂಡ್ ನಮ್ಮ ಇಂಡಿಯನ್ ಕರೆನ್ಸಿ ಕೂಡ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತದೆ. ನಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳು ಕೂಡ ಏನಾಗ್ತದೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಾಗ್ತದೆ ಎಕ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಕರೆನ್ಸೀಸ್ ವ್ಯಾಲ್ಯೂಸ್ ಏನಾಗ್ತದೆ ಹೆಚ್ಚಿಗೆ ಆಗೋದ್ರಿಂದ ಕೂಡ ನಮ್ಗೆ ಏನಾಗ್ತದೆ ನಮ್ಮ ಇಂಡಿಯನ್ ಕರೆನ್ಸೀಸ್ ವ್ಯಾಲ್ಯೂಸ್ ಏನಾಗ್ತದೆ ಅಪ್ರಿಸಿಯೇಷನ್ ಆಗ್ತದೆ. ಸೊ ಇದ್ರ ಅಪೋಸಿಟ್ ಪಾರ್ಟಿಗೆ ಏನಾಗ್ತದೆ ಇಟ್ ಇಸ್ ಅ ಡಿಪ್ರಿಸಿಯೇಷನ್ ಅಂತೇಳಿ. ಸೊ ಈ ರೀತಿ ಇನ್ಫ್ಲೇಷನ್ ರೇಟ್ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು ಎಕನಾಮಿಕ್ ಲೆವೆಲ್ಸ್ ಆಫ್ ಎವ್ರಿ ಕಂಟ್ರೀಸ್ ಕರೆನ್ಸೀಸ್ ವ್ಯಾಲ್ಯೂಸ್ನ ಅಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ ಅಂತೇಳಿ ಫೈಂಡ್ ಔಟ್ ಮಾಡ್ಬೋದು. ಓಕೆ ಗಾಯ್ಸ್, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಇನ್ ಕನ್ನಡ ಬಡ್ಡಿ ದರಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಯಾವ ರೀತಿ ಬಡ್ಡಿ ದರಗಳು ಕೂಡ ನಾವು ಫಾರಿನ್ ಎಕ್ಸ್ಚೇಂಜಲ್ಲಿ ಇನ್ಕ್ಲೂಡ್ ಆಗ್ತದೆ ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ದ ಚೇಂಜಸ್ ಇನ್ ಇಂಟ್ರೆಸ್ಟ್ ರೇಟ್ ಅಫೆಕ್ಟೆಡ್ ಕರೆನ್ಸಿ ವ್ಯಾಲ್ಯೂ ಆ್ಯಂಡ್ ಡಾಲರ್ ಎಕ್ಸ್ಚೇಂಜ್ ರೇಟ್ ಅಂಥೇಳಿ. ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಎಫೆಕ್ಟೆಡ್ ಆಗ್ತದೆ ಇನ್ ದ ಡಾಲರ್ ಎಕ್ಸ್ಚೇಂಜ್ ಮಾಡುವಾಗ ಅಂತ ಅಂದರೆ ಫಾರಿನ್ ಕಂಟ್ರೀಸ್ ಕರೆನ್ಸೀಸ್ ಡಾಲರ್ನ ಯಾವುದೇ ದೇಶದ ಕರೆನ್ಸಿಗಳಾಗಿ ಕನ್ವರ್ಟ್ ಮಾಡೋ ಮುಂದೆ ನಾವು ಯಾವ ರೀತಿ ನಾವು ಇಂಟ್ರೆಸ್ಟ್ನ ಏನು ಮಾಡ್ಕೋಬಹುದು ಅಂದರೆ ಇಂಟ್ರೆಸ್ಟ್ನ ಚೇಂಜ್ ಆಗ್ಬೋದು. ಚೇಂಜಸ್ ಬೇಸ್ ಮೇಲೆ ಯಾವ ರೀತಿ ಕರೆನ್ಸಿ ಕೂಡ ವ್ಯಾಲ್ಯೂ ಏನಾಗ್ಬೋದು ಅಪ್ರಿಸಿಯೇಷನ್ ಆಗ್ಬೋದು ಅಂತೇಳಿ. ಸೊ ಇನ್ ದಿಸ್ ಕೇಸ್ it is a connected actually it is a related to some concept related to inflation rate also. Okay, so means it is a correlated ಅಂತ ಹೇಳ್ಬೋದು. ಸೊ in this case increase in interest rate cause a country's currency to appreciate because higher interest rate provide higher rates to the lenders, thereby attracting more foreign capital which causes a rise in exchange rates. means in this case suppose ನಾವೇನು ಮಾಡ್ತೇವೆ ಇಂಡಿಯಾ
ಕಂಪೇರ್ ಮಾಡಿದರೆ ಫಾರಿನ್ ಕಂಟ್ರೀಸ್ ಕರೆನ್ಸೀಸ್ ಇಂಟ್ರೆಸ್ಟ್ ರೇಟ್ ಅಂದರೆ ಬಡ್ಡಿ ದರ ಏನಾಗಿದೆ ಹೆಚ್ಚಿಗೆ ಇದೆ. ಸೊ ಅವಾಗ ಏನು ಮಾಡ್ತದೆ, ಎಲ್ಲ ಕಂಟ್ರಿ ಕಂಪೇರ್ ಮಾಡಿದರೆ ಡಾಲರ್ ಕರೆನ್ಸಿಗಳ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಇದೆ. ಅಂದರೆ ಫಾರಿನ್ ಕಂಟ್ರೀಸ್ ಯಾವುದಾದ್ರು ಒಂದು ದೇಶದ ಕಂಟ್ರೀಸ್ ಕರೆನ್ಸಿಗಳು ಇಂಟ್ರೆಸ್ಟ್ ರೇಟ್ ಏನಾಗಿದೆ ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಸಪೋಸ್ ನಾವೇ ಒಂದು ಇಂಡಿಯಾದವರು, ನಾವು ಅವರ ದೇಶದಲ್ಲಿ ಏನು ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಬಹುದು. ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಂದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ಬೋದು, ಡಾಲರ್ನ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಇದೆ ಅಂಥೇಳಿ ನಾವೇನು ಮಾಡ್ಬೋದು, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾವು ಮುಂದಿನ ದಿನದಲ್ಲಿ ಏನು ಮಾಡ್ಬೋದು, ಆ ಇಂಟ್ರೆಸ್ಟ್ನಿಂದ ಬೆಸ್ಟ್ ರಿಟರ್ನ ತೊಗೋಬಹುದು, ಪರ್ಚೇಸ್ ಮಾಡಬಹುದು ಅಂಥೇಳಿ. ಮೀನ್ಸ್ ಇಂಟ್ರೆಸ್ಟ್ ಹೆಚ್ಚಿಗೆ ಇತ್ತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ನಮಗೆ ಹೆಚ್ಚಿಗೆ ಅದನ್ನು ಅರ್ನ್ ಮಾಡಬಹುದು, ಪ್ರಾಫಿಟ್ ತೊಗೋಬೋದು ಅಂತ ನಾವೇನು ಮಾಡ್ತೇವೆ, ಇಂಟ್ರೆಸ್ಟ್ ಮಾಡ್ತೇವೆ. ಬಟ್ ಇದು ಇಂಟ್ರೆಸ್ಟ್ ಮಾಡೋದ್ರಿಂದ ಯಾವ ದೇಶಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ, ಆ ಇನ್ವೆಸ್ಟ್ಮೆಂಟ್ ಅಂದರೆ ಆ ದೇಶದ ಕಂಟ್ರೀಸ್ ಕರೆನ್ಸಿ ಏನಾಗ್ತಿದೆ, ಎಲ್ಲ ದೇಶದಲ್ಲಿ ಬೇಡಿಕೆ ಹೆಚ್ಚಿಗೆ ಇದೆ ಅಂತೇಳಿ ಏನಾಗ್ತದೆ, ಆ ದೇಶದ ಕಂಟ್ರೀಸ್ ಕರೆನ್ಸೀಸ್ ಸಪೋಸ್ ಡಾಲರ್ ಅಂತ ತಿಳ್ಕೊರಿ, ನಾವು ರುಪಿ ಇದ್ದವರು ಅದನ್ನು ಕನ್ವರ್ಟ್ ಮಾಡಿ ಡಾಲರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ಡಾಲರ್ ಏನಾಗ್ತಿದೆ, ಹೆಚ್ಚಿಗೆ ಬೇಡಿಕೆ ಇದೆ ಅಂಥೇಳಿ ಆ ಕಂಟ್ರಿ ಕರೆನ್ಸೀಸ್ ವ್ಯಾಲ್ಯೂ ಏನಾಗ್ತದೆ, ಎಪ್ರಿಸಿಯೇಷನ್ ಆಗ್ತದೆ. ಸೊ ಈ ರೀತಿ ನಾವೇನು ಮಾಡ್ಕೋಬಹುದು, ಬೇರೆ ಬೇರೆ ಕಂಟ್ರೀಸ್ನ ಕಂಪೇರ್ ಮಾಡಿ ಯಾವ ಕಂಟ್ರೀಸ್ ಕರೆನ್ಸಿ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಇದೆ, ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಫ್ಯೂಚರ್ನಲ್ಲಿ ನಮ್ಗೆ ಏನಾಗ್ಬೋದು, ನಮ್ಮದು ಕಂಟ್ರೀಸ್ ಫ್ಯೂಚರಿಂದ ಪ್ರಾಫಿಟ್ ತೊಗೋಬೋದು ಅಂಥೇಳಿ. ಸೊ ಇದರಿಂದ ಅವ್ರಿಗೆ ಅದು ಪ್ರಾಫಿಟ್ ಆಯ್ತು ಅಂತ ಹೇಳಿದರೆ, ಪ್ರಾಫಿಟ್ ಆಯ್ತು ಅಂದರೆ ಎಫೆಕ್ಟ್ ಯಾರಿಗೆ ಬೀಳುವಂಥ ಪರಿಣಾಮ ಇರ್ತದೆ, ನಮ್ಮದೇ ದೇಶದ ಕಂಟ್ರಿ. ಬಿಕಾಸ್ ನಮ್ಮ ದೇಶದ ಕಂಟ್ರಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ನಮ್ಮದೇ ಕರೆನ್ಸಿಗಳನ್ನು ನಾವು ಹೆಚ್ಚಿಗೆ ಸೆಲ್ ಮಾಡ್ತಿದ್ದೇವೆ, ಹೆಚ್ಚಿಗೆ ಬೇಡಿಕೆ ನಮ್ಮ ಕಂಟ್ರಿ ಕರೆನ್ಸಿ ಇಲ್ಲ ಅಂತ ಹೇಳಿದರೆ ಆಟೋಮೆಟಿಕ್ ಏನಾಗ್ತದೆ, ನಾವು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋದ್ರಿಂದ ನಮ್ಮ ವ್ಯಾಲ್ಯೂಸ್ನ ಡಿಪ್ರಿಸಿಯೇಷನ್ ಆಗ್ತದೆ, ವ್ಯಾಲ್ಯೂ ಬೆಲೆ ಏನಾಗ್ತದೆ, ಕಡಿಮೆ ಆಗ್ತದೆ. ಇದರಿಂದ ಅವ್ರು ಏನು ಮಾಡ್ತಾರೆ, ಫಾರಿನ್ ಕಂಟ್ರಿಯವರು ಬೇರೆ ಬೇರೆ ದೇಶದ ಜನರನ್ನು ಅವರ ಕರೆನ್ಸಿಗಳನ್ನು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತೇಳಿ ಅವರ ದೇಶದ ಫಾರಿನ್ ಕ್ಯಾಪಿಟಲ್ಸ್ಗಳನ್ನು ಅಂದರೆ ಬಂಡವಾಳ ಒಂದು ಹಣವನ್ನು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂಥೇಳಿ ಅವ್ರು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಇದರಿಂದ ಎಕ್ಸ್ಚೇಂಜ್ ರೇಟ್ನಲ್ಲಿ ಏನಾಗ್ತದೆ, ಯಾವುದಾದ್ರೂ ಪರಿಣಾಮ ಬೀಳುವಂತಹ ಕಾರಣ ಆಗಬಹುದು ಅಂತೇಳಿ. ಇಟ್ ಈಸ್ ಅ ಕಾಸಸ್ ಆಫ್ ರೈಸಿಂಗ್ ಎಕ್ಸ್ಚೇಂಜ್ ರೇಟ್ ಅಂತೇಳಿ. ಓಕೆ ಗೈಸ್, ನೆಕ್ಸ್ಟ್ ಪಾಯಿಂಟ್ ಕಂಟ್ರೀಸ್ ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ, ಅಂದರೆ ಪಾವತಿಗಳ ಸಮತೋಲನ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ಯಾವ ರೀತಿ ಫ್ಲಕ್ಚುಯೇಷನ್ಸ್ ಬೇಸಸ್ ಮೇಲೂ ಕೂಡ ನಮ್ಮ ಒಂದು ಇಂಡಿಯನ್ ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿಗಳು ಎಫೆಕ್ಟ್ ಬೀಳ್ಬೋದು ಅಂತೇಳಿ. ಸೊ ಇನ್ ದಿಸ್ ಕೇಸ್ ಅ ಕಂಟ್ರೀಸ್ ಕರೆಂಟ್ ಅಕೌಂಟ್ ರಿಫ್ಲೆಕ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆ್ಯಂಡ್ ಅರ್ನಿಂಗ್ ಆಫ್ ಅ ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಇನ್ ದಿಸ್ ಕೇಸ್ ನಾವೇನು ಮಾಡ್ತೇವೆ, ಈಗ ಜಸ್ಟ್ ಹೇಳ್ದಲ್ಲ ಇಂಟ್ರೆಸ್ಟ್ ರೇಟ್ ಬೇಸಸ್ ಮೇಲೆ, ಸೊ ಅದೇ ರೀತಿ ಇಲ್ಲೂ ಕೂಡ ಕನೆಕ್ಟೆಡ್ ಇದೆ. ಇದು ಒಂದಕ್ಕೊಂದು ಏನಾಗಿದೆ, ಕನೆಕ್ಟೆಡ್ ಬೇಸಸ್ ಮೇಲೇ ಪಾಯಿಂಟ್ಸ್ ಇದೆ. ಓಕೆ, ಸೊ ಇಲ್ಲೇನಾಗ್ತದೆ, ನಾವು ಫಾರಿನ್ ಕಂಟ್ರೀಸ ಕರೆನ್ಸಿಗಳನ್ನು ನಮ್ಮ ದೇಶದಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ನಾವು ಇಂಟ್ರೆಸ್ಟ್ ರೇಟ್ನ ನಾವೇನು ಬೇಕು, ಬೈ ಚಾನ್ಸ್ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಸಪೋಸ್ ಇಂಟ್ರೆಸ್ಟ್ ರೇಟ್ ಯಾವುದೇ ರೀತಿ ಮಾಡಿದ್ರೂ ಫ್ಯೂಚರ್ನದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅದು ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ. ಬಿಕಾಸ್ ನಮ್ಮ ಕಂಟ್ರೀಸ್ ನಮಗೆ ಗೊತ್ತಿರ್ತದೆ ವ್ಯಾಲ್ಯೂ, ನಾವೇನು ಮಾಡೋದು ಕರೆನ್ಸಿಗಳು ಎಪ್ರಿಸಿಯೇಷನ್ ಆಗಿದೆ ಡಿಪ್ರಿಸಿಯೇಷನ್ ಆಗಿದೆ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ನಾವು ನಮ್ಮ ದೇಶದಿಂದ ಬೇರೆ ದೇಶದಿಂದ ನಾವು ವ್ಯವಹಾರ ಮಾಡುವಾಗ ಬೇರೆ ದೇಶದ ಇನ್ವೆಸ್ಟರ್ಸ್ಗಳನ್ನು ನಮ್ಮ ದೇಶದಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡಬೇಕಂತ ಹೇಳಿ ನಾವೇನು ಮಾಡ್ತೇವೆ, ಅವರನ್ನು ಪ್ರಿಡಿಕ್ಟೇಬಲ್ ಮಾಡ್ತೀವಿ. ಜಸ್ಟ್ ಲೈಕ್ ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡೋದ್ರಿಂದ ಅಟ್ರ್ಯಾಕ್ಟ್ ಆಗ್ಬೋದು, ಅವರು ಒಂದು ತಮ್ಮ ಕಂಟ್ರೀಸ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂಥೇಳಿ ನಾವೇನು ಅದ್ರ ಬೇಸಸ್ ಮೇಲೆ ನಾವೇನು ಮಾಡ್ತೇವೆ, ಇಂಟ್ರೆಸ್ಟ್ ರೇಟ್ನ ಹೆಚ್ಚಿಗೆ ಕಡಿಮೆ ಮಾಡ್ತೇವೆ. ಸೊ ಇದರಿಂದ ಅವ್ರು ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಡಿಪೆಂಡೆಡ್ ಟ್ರೇಡಿಂಗ್ ಬೇಸಸ್ ಮೇಲೆ ಅಂತೇಳಿ. ಸೊ ಅದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಟೋಟಲ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇನ್ಕ್ಲೂಡಿಂಗ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆ್ಯಂಡ್ ಡೆಟ್. ಸೊ ಇಲ್ಲಿ ಏನಾಗ್ತದೆ, ಆವಾಗ ಈ ರೀತಿ ವ್ಯವಹಾರ ಮಾಡ್ತೇವೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಆ್ಯಂಡ್ ಡೆಟ್ ಮೀನ್ಸ್ ಸಾಲಗಳ ಬೇಸಸ್ ಮೇಲೆ ನಾವು ಈ ರೀತಿ ವ್ಯವಹಾರ ಮಾಡುವಂತಹ ಪೂರ್ಣ ಪ್ರಮಾಣದ ಪ್ರಕ್ರಿಯೆಗಳನ್ನು ಅಂದರೆ ಎಲ್ಲ ರೀತಿಯ ಡಾಟಾಸ್ಗಳನ್ನು ರೆಕಾರ್ಡ್ ಮಾಡ್ತೇವೆ ಇನ್ ದಿಸ್ ಕರೆಂಟ್ ಅಕೌಂಟಲ್ಲಿ. ಸೊ ಈ ಪಾವತಿಯ ಖಾತೆಯಲ್ಲಿ ನಾವೇನು ಮಾಡ್ತೇವೆ, ಸೇವ್ ಮಾಡಿರ್ತೀವಿ. ಅಂದರೆ ಪೂರ್ತಿ ಎಷ್ಟು ಎಕ್ಸ್ಪೋರ್ಟ್ ಮಾಡಿವೆ, ಎಷ್ಟು ಇಂಪೋರ್ಟ್ ಆಗಿದೆ, ಯಾವ ರೀತಿ ಸಾಲ ಕೊಟ್ಟಿದ್ರಿ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತೇವೆ, ಪೂರ್ಣ ಪ್ರಮಾಣದಲ್ಲಿ ಡಾಟಾಸ್ನ ಈ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡಿರ್ತೇವೆ. ಸೊ ದೆನ್ ಆಫ್ಟರ್ ಡೆಫಿಸಿಟ್ ಇನ್ ಕರೆಂಟ್ ಅಕೌಂಟ್ ಡ್ಯೂ ಟು ಸ್ಪೆಂಡಿಂಗ್ ಮೋರ್ ಕರೆನ್ಸಿ ಆರ್ ಇಂಪೋರ್ಟ್ ದ ಪ್ರಾಡಕ್ಟ್ ದೆನ್ ಇಟ್ ಇಸ್ ಅರ್ನಿಂಗ್ ಥ್ರೂ ದ ಸೇಲ್ಸ್ ಆಫ್ ಎಕ್ಸ್ಪೋರ್ಟ್ ಕಾಸ್ ಆಫ್ ಡಿಪ್ರಿಸಿಯೇಷನ್. ಸಪೋಸ್ ನೀವು ಏನಾಗ್ತದೆ, ಸ್ಪೆಂಡ್ ಮಾಡ್ತೀವಿ ಕರೆನ್ಸೀಸ್ಗಳನ್ನು ಅಥವಾ ಇಂಪೋರ್ಟ್ ಅಂದರೆ ನಾವು ಬೇರೆ ದೇಶಗಳಿಂದ ಅಥವಾ ನಮ್ಮ ದೇಶದ ಪ್ರಾಡಕ್ಟ್ನ ಬೇರೆ ದೇಶದವರು. ಸೊ ಈ ರೀತಿ ನಾವೇನು ಮಾಡ್ತೇವೆ ಅಂದರೆ ಸಪೋಸ್ ಎಕ್ಸಾಂಪಲ್, ಬೇರೆ ದೇಶದಿಂದ ನಾವು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಾವೇನು ಮಾಡ್ತೇವೆ, ನಮ್ಮ ಇಂಡಿಯನ್ ಕಂಟ್ರೀಸ್ ಕರೆನ್ಸಿಗಳನ್ನು ಅವರಿಗೆ ಪೇ ಮಾಡ್ತಾ ಇದ್ದೇವೆ. ಒಂದು ಅವರ ಕಂಟ್ರೀಸ
ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ, ರೈಟ್. ಸೊ ಇದ್ರ ಬ್ಯಾಲೆನ್ಸ್ ಬೇಸಸ್ ಮೇಲೆ ನಮ್ಮ ಕಂಟ್ರೀಸ್ ಕರೆನ್ಸೀಸ್ ಏನಾಗ್ತದೆ, ಡೆಫಿಸಿಟ್ ಆಗ್ತದೆ, ಅಂದರೆ ಬೆಲೆ ಕಡಿಮೆ ಆಗ್ತದೆ, ಲಾಸಸ್ ಆಗುವಂಥ ಸಾಧ್ಯತೆಯೂ ಇರ್ತದೆ. ಆವಾಗ ನಾವೇನಾಗ್ತದೆ, ಬೇರೆ ದೇಶದವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಹಿಂದೆ ಮುಂದೆ ಮಾಡ್ತಾರೆ. ಮೀನ್ಸ್ ಅವ್ರು ನಮ್ಮ ದೇಶದ ಕರೆನ್ಸಿಗಳ ಟ್ರಸ್ಟ್ ಮಾಡೋದನ್ನು ಏನು ಮಾಡ್ತಾರೆ, ಬಿಟ್ಬಿಡ್ತಾರೆ. ಬಿಕಾಸ್ ಅವರಿಗೆ ಏನಾಗ್ತದೆ, ನಮ್ಮ ಕಂಟ್ರೀಸ್ ಇಂಟ್ರೆಸ್ಟ್ನ ಹೆಚ್ಚಿಗೆ ಮಾಡಲಿಕ್ಕೆ, ಅವ್ರ ಇನ್ವೆಸ್ಟ್ಮೆಂಟ್ನ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ಸ ಅಟ್ರಾಕ್ಟ್ ಮಾಡಲಿಕ್ಕೆ ಈ ರೀತಿ ನಾವೇನು ಮಾಡ್ತೇವೆ, ಇಂಟ್ರೆಸ್ಟ್ ರೇಟ್ನ ಹೆಚ್ಚಿಗೆ ಮಾಡಿರ್ತೇವೆ. ಬೈ ಚಾನ್ಸ್ ಸಪೋಸ್ ಫ್ಯೂಚರ್ನಲ್ಲಿ ಆ ರೀತಿ ಏನಾದರೂ ಲಾಸಸ್ ಆಯಿತು, ಮೀನ್ಸ್ ಡೆಫಿಸಿಟ್ ಆಯಿತು, ಕರೆಂಟ್ ಅಕೌಂಟಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಡೆಫಿಸಿಟ್ ಆಯಿತು ಅಂದರೆ ಆವಾಗ ಏನಾಗ್ತದೆ, ಈ ಕರೆನ್ಸಿ ಬೇಸಸ್ ಮೇಲೆ ನಮ್ಮ ಕಂಟ್ರೀಸ್ ವ್ಯಾಲ್ಯೂಸ್ ಕರೆನ್ಸಿ ಏನಾಗ್ತದೆ, ಡಿಪ್ರಿಸಿಯೇಷನ್ ಆಗ್ತದೆ. ಆಮೇಲೆ ಬೇರೆ ದೇಶದವರು ನಮ್ಮ ಕಂಟ್ರೀಸ್ ಕರೆನ್ಸಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಏನಾಗ್ತಾರೆ, ಹಿಂದೆ ಮುಂದಾಗಿ ಅವ್ರು ನಮ್ಮ ವಿಶ್ವಾಸವನ್ನು ಕಳ್ಕೊಳ್ತಾರೆ ನಮ್ಮ ದೇಶದ ಕಂಟ್ರಿ ಕರೆನ್ಸಿ ಮೇಲೆ ಅಂಥೇಳಿ. ಸೊ ಅದೇ ಸಪೋಸ್ ನಮ್ಮ ಇಂಡಿಯಾದೇ ಆಗಿತ್ತಂದರೆ, ಡೆಫಿಸಿಟ್ ಆಗಿತ್ತಂದರೆ ನೋ ಪ್ರಾಬ್ಲಮ್, ಬಿಕಾಸ್ ನಮ್ಮ ಇಂಡಿಯನ್ ಜನರು ಇರ್ತಾರೆ, ಇಂಡಿಯನ್ ಬ್ಯಾಂಕ್ಸ್ ಇರ್ತದೆ ಅಂತೇಳಿ. ಬಟ್ ಸಪೋಸ್ ಬೇರೆ ಕಂಟ್ರೀಸ್ ಅವ್ರು ನಮ್ಮ ದೇಶ ಮೇಲೆ ವಿಶ್ವಾಸ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವ್ರು ನಾವೇನು ಮಾಡಬೇಕು, ಈಕ್ವಾಲಿಟಿ ಬೇಸಿಸ್ ಮೇಲೆ, ಬ್ಯಾಲೆನ್ಸ್ ಆಫ್ ಸಮತೋಲನದ ಆಧಾರದ ಮೇಲೆ ನಾವೇನು ಮಾಡಬೇಕು, ಅವರಿಗೆ ಪ್ರಾಫಿಟ್ ಬರುವಾಗೆ ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಮೇನಾಗಿ ಏನಂತ ಹೇಳಿದರೆ, ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ಯಾವ ರೀತಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಫ್ಲಕ್ಚುಯೇಷನ್ ಆಗುವ ಬೇಸಿಸ್ ಮೇಲೆ ಡೊಮೆಸ್ಟಿಕ್ ಕರೆನ್ಸಿಗಳ ಮೇಲೂ ಕೂಡ ಏನಾಗ್ತದೆ, ಎಫೆಕ್ಟೆಡ್ ಬೀಳಬಹುದು ಅಂಥೇಳಿ. ಸೊ in this case also, the all consider to export and import related goods and services, all informations are collecting and recording of, in this case, balance of payment, then after finding a deficit, otherwise surplus. Okay, next ಗೌರ್ಮೆಂಟ್ ಡೆಟ್, ಸರ್ಕಾರದ ಸಾಲಗಳು ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ಗೌರ್ಮೆಂಟ್ ಡೆಟ್ ಈಸ್ ಪಬ್ಲಿಕ್ ಡೆಟ್. ಅಂದರೆ ಸರ್ಕಾರದ ಸಾಲ ಅನ್ನೋದು ಆಬ್ವಿಯಸ್ಲಿ ಜನರಿಗಾಗಿಯೇ ಇದ್ದಂತಹ, ಸಾರ್ವಜನಿಕರಿಗಾಗಿಯೇ ಇದ್ದಂಥ, ಬಿಕಾಸ್ ಯಾವ ರೀತಿ ನಾವು ಬಿಸ್ನೆಸ್ ಮಾಡ್ತೇವೆ ಅವ್ರಿಗಂತ ಹೇಳಿನೇ ಪ್ರೊವೈಡ್ ಮಾಡುವಂತಹ ಒಂದು ಸೆಂಟ್ರಲ್ ಗೌರ್ಮೆಂಟ್, ರೈಟ್. ಅದು ಇಂಡಿಯಾದಲ್ಲಿನೇ ಆಗಿರ್ಬೋದು, ಅದು ಔಟ್ ಆಫ್ ಇಂಡಿಯಾನೇ ಆಗಿರ್ಬೋದು. ಪಬ್ಲಿಕ್ ಡೆಟ್ ಆರ್ ನ್ಯಾಷನಲ್ ಡೆಟ್ ಕೂಡ ಅಂತೇಳಿ ಹೇಳ್ಬೋದು. ಓಕೆ, ಓನ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. A country with government debt is less likely to acquire foreign capital and lending to inflation. Foreign investor will see their bonds in open market if the market predict government debt within a certain country. As a result, a decrease in the value of its exchange rate will follow. So in this case, ಸಪೋಸ್ ನೀವೇನು ಮಾಡ್ತೀವಿ, ಪ್ರತಿಯೊಂದು ದೇಶದ ಕಂಟ್ರೀಸ್ ಕರೆನ್ಸಿಗಳನ್ನು ನಮ್ಮ ದೇಶದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿ ಅಂಥೇಳಿ ನಾವೇನು ಮಾಡ್ತೇವೆ, ಈಗ ಜಸ್ಟ್ ನಾನು ಹಿಂದೆ ಕೇಳಿದೆ ಇನ್ಫ್ಲೇಷನ್ ರೇಟ್, ಇಂಟ್ರೆಸ್ಟ್ ರೇಟ್, ರೈಟ್. ಸೊ ಅದೇ ರೀತಿ ಇಂಟ್ರೆಸ್ಟ್ ರೇಟಿಗೆ ಕೂಡ ಇಲ್ಲೂ ಕನೆಕ್ಟೆಡ್ ಇದೆ. ನಾವೇನು ಮಾಡ್ತೇವೆ, ನಮ್ಮ ಇಂಡಿಯನ್ ಕರೆನ್ಸಿಗಳ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಮಾಡಿ ಫಾರಿನ್ ಕಂಟ್ರಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಬೆಲೆ ಹೆಚ್ಚಿಗೆ ಆಗಲಿ ಅಂಥೇಳಿ ಮಾಡ್ತೇವೆ. ಸಪೋಸ್ ನಾವೇನಾದರೂ ಈ ರೀತಿ ಇಂಟ್ರೆಸ್ಟ್ ಜೊತೆಗೆ ಸಪೋಸ್ ಎಕ್ಸ್ಟ್ರಾ ಏನಾದರೂ ಸರ್ವೀಸಸ್ ಕೊಡ್ತೇವೆ, ಸಪೋಸ್ ಅಂದರೆ ಡೆಟ್ ಸಾಲಗಳನ್ನು ಕೊಡ್ತೇವೆ. ಸಪೋಸ್ ಆ ಕಂಟ್ರಿ ತಂದೆ ದೇಶದಲ್ಲಿ ಆಲ್ರೆಡಿ, ಅಂದರೆ ಅವರು ಬೇರೆ ದೇಶದವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಂತ ಮುಂಚೆ ಆಲ್ರೆಡಿ ನಮ್ಮ ದೇಶದಲ್ಲಿ ಸಾಲವನ್ನು ಪ್ರೊವೈಡ್ ಮಾಡಿ ನಮ್ಮ ಗೌರ್ಮೆಂಟ್ ಆಲ್ಮೋಸ್ಟ್ ಅಂದರೆ ಡೆಫಿಸಿಟ್ ಸ್ಟೇಜಸ್ಸಲ್ಲಿದೆ, ಅಂದರೆ ಸ್ಟೇಜಸ್ಸಲ್ಲಿದೆ. ಆದರೂ ನಾವೇನು ಮಾಡ್ತೇವೆ, ಪ್ರಿಡಿಕ್ಟ್ ಮಾಡಿ ಬೇರೆ ದೇಶದ ಕಂಟ್ರೀಸ್ ಕರೆನ್ಸಿಗಳನ್ನು ನಮ್ಮ ದೇಶದಲ್ಲಿ ನಾವು ಏನು ಮಾಡ್ತೇವೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೋಡ್ತೇವೆ. ಇದರಿಂದ ಫ್ಯೂಚರ್ನಲ್ಲಿ ಸಪೋಸ್ ಏನಾದರೂ ಲಾಸಸ್ ಆಯಿತು ಅಂತ ಹೇಳಿದರೆ ಅವಾಗ ನಾವೇನು ಮಾಡ್ತೇವೆ, ಫಾರಿನ್ ಕಂಟ್ರಿ ನಮ್ಮ ದೇಶದ ಕಂಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ವಿಶ್ವಾಸ, ಟ್ರಸ್ಟ್ನ ಏನು ಮಾಡ್ತದೆ, ಬಿಟ್ಬಿಡ್ತದೆ. ಅಂದರೆ ಟ್ರಸ್ಟ್ನ ತೆಗೀತದೆ. ನಮ್ಮ ದೇಶನ ಟ್ರಸ್ಟ್ ಮಾಡೋಂಗಿಲ್ಲ. ಅದ್ರ ನಂತರ ಏನು ಮಾಡ್ತದೆ, ತಾನು ಇನ್ವೆಸ್ಟ್ಮೆಂಟ್ ಮಾಡಿದ ರಿಲೇಟೆಡ್ ಬೇಸಿಸ್ ಮೇಲೆ ಅದನ್ನು ಇನ್ಫ್ಲೇಷನ್, ಅಂದರೆ ಇದರಿಂದ ಏನಾಗ್ತದೆ, ಟ್ರಸ್ಟ್ ಕೂಡ ಕಡಿಮೆ ಆಗ್ತದೆ. ಒಂದು, ಎರಡನೇದು, ಆ ಫಾರಿನ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ತಮ್ಮ ಬಾಂಡ್ಸ್ಗಳನ್ನು ಬೇರೆ ದೇಶಕ್ಕೆ, ಬೇರೆ ಕಂಟ್ರಿಗೆ ಅದನ್ನೇನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಈ ರೀತಿ ಬಾಂಡ್ಸ್ಗಳನ್ನು ಅವ್ರು ಸೆಲ್ ಮಾಡೋದ್ರಿಂದ, ಸೆಕ್ಯೂರಿಟೀಸ್ಗಳನ್ನು ಸೆಲ್ ಮಾಡೋದ್ರಿಂದ ಕೂಡ ಏನಾಗ್ತದೆ, ನಮ್ಮ ದೇಶದ ಎಕ್ಸ್ಚೇಂಜ್ ಮಾಡುವಂಥ, ಬಿಕಾಸ್ ನಾವು ಅವ್ರ ಜೊತೆ ವ್ಯವಹಾರ ಮಾಡಿರ್ತೇವೆ ಬೇರೆ ಕಂಟ್ರಿ ಜೊತೆಗೆ. ಸೊ ಇದ್ರ ಬೇಸಿಸ್ ಮೇಲೆ ಕೂಡ ನಮ್ಗೆ ಏನಾಗ್ತದೆ, ಅವ್ರು ನಮ್ಮ ದೇಶದ ಟ್ರಸ್ಟ್ ಕೂಡ ತೆಗಿತಾರೆ. ಸೊ ಇದರಿಂದ ನಾವೇನು ಮಾಡ್ತೇವೆ, ಎಕ್ಸ್ಚೇಂಜ್ ಮಾಡುವಂಥ ಕರೆನ್ಸಿ ರೇಟ್ ಕೂಡ ಏನಾಗ್ತದೆ, ವ್ಯಾಲ್ಯೂ ಡಿಪ್ರಿಸಿಯೇಷನ್ ಆಗ್ತದೆ. ಸೊ ಈ ರೀತಿ ಸಾಲಗಳ ಬೇಸಿಸ್ ಮೇಲೆ ಆಲ್ರೆಡಿ ನಮ್ಮ ದೇಶದ ಸರ್ಕಾರದ ಸಾಲಗಳು ಹೆಚ್ಚಿಗೆ ಆಗಿದೆ. ಆದರೂ ನಾವು ಅದನ್ನು ಇಟ್ಕೊಂಡು ಬೇರೆ ಕಂಟ್ರೀಸ್ ಕರೆನ್ಸಿಗಳು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂಥೇಳಿ ಅವರನ್ನು ಅಟ್ರ್ಯಾಕ್ಟ್ ಮಾಡಿ ಅದನ್ನು ಫ್ಯೂಚರ್ನಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಲಾಸಸ್ ಆದಮೇಲೆ ಎಫೆಕ್ಟ್ ಯಾರಿಗಾಗ್ತದೆ, ನಮ್ಮ ದೇಶದ ಕಂಟ್ರಿ ಕರೆನ್ಸಿಗಳಿಗೆ ಅಂಥೇಳಿ. ಸೊ ಇದೇ ರೀತಿ ಅಂದರೆ ಬೇರೆ ಬೇರೆ ರೀತಿ ಕೂಡ ಕಂಟ್ರೀಸ್ಗಳ ಸಿಚುವೇಶನ್ ಕೂಡ ಅದೇ ರೀತಿ. ಸಪೋಸ್ ಬೇರೆ ದೇಶದ ಏನಾದರೂ ಕಂಟ್ರೀಸ್ ಕರೆನ್ಸಿ ಆಲ್ರೆಡಿ ಡೆಟ್ಟಲ್ಲಿದೆ ಗೌರ್ಮೆಂಟ್, ಆದರೂ ಅವರು ನಮ್ಮ ದೇಶವನ್ನು ನಮ್ಮ ದೇಶದ ಕರೆನ್ಸಿ ಅವ್ರ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತೇಳಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ
ಅಂತ ಹೇಳಿದರೆ, ನಾವು ಅವ್ರ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆಮೇಲೆ ಫ್ಯೂಚರ್ನಲ್ಲಿ ಅದು ಲಾಸ್ ಆಯಿತು ಅಂತ ಹೇಳಿದರೆ ಎಲ್ಲ ಕಂಟ್ರಿಯವ್ರು ಏನು ಮಾಡ್ತಾರೆ, ಆ ದೇಶದ ಕಂಟ್ರಿಗೇನು ಒಂದು ವಿಶ್ವಾಸ ಇದ್ದಿದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋಂಥ ವಿಶ್ವಾಸಗಳನ್ನು ಬಿಟ್ಟು ಅವ್ರ ಕಂಟ್ರಿನ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ಯಾವುದೇ ರೀತಿಯ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಂಗಿಲ್ಲ. ಸೊ ಇದರಿಂದ ಏನಾಗ್ತದೆ, ಅವ್ರ ಕಂಟ್ರೀಸ್ ಕರೆನ್ಸಿ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತದೆ. ಸೊ ಈ ರೀತಿ ಎಕ್ಸ್ಚೇಂಜ್ ಬೇಸಿಸ್ ಮೇಲೆ ವ್ಯಾಲ್ಯೂ ಆಫ್ ಕರೆನ್ಸಿ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ ಅಂತೇಳಿ. ಓಕೆ, ಸೊ ಈ ರೀತಿ ಲೆಂಡಿಂಗ್ ಆ್ಯಂಡ್ ಬೈಯಿಂಗ್ ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ಓಕೆ ಗೈಸ್, ನೆಕ್ಸ್ಟ್ ಪಾಯಿಂಟ್ ಟರ್ಮ್ಸ್ ಆಫ್ ಟ್ರೇಡ್ ಮೀನ್ಸ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳಿದರೆ ವ್ಯಾಪಾರದ ಯಾವ ರೀತಿ ರೂಲ್ಸ್ಗಳು ಇರ್ತವೆ ಅಂತೇಳಿ, ನೀತಿಗಳು, ರೆಗ್ಯುಲೇಷನ್ಸ್ಗಳು ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ರಿಲೇಟೆಡ್ ಟು ಕರೆಂಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇದು ಯಾವುದಕ್ಕೆ ಕನ್ಸಿಡರ್ ಇದೆ, ಇಟ್ ಇಸ್ ರಿಲೇಟೆಡ್ ಟು ಪಾವತಿಯ ಸಮತೋಲನಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಇದು ಯಾವ ರೀತಿ ಅಂತ ಹೇಳಿದರೆ, ಟರ್ಮ್ಸ್ ಆಫ್ ಟ್ರೇಡ್ ಅಂತ ಹೇಳಿದರೆ ಇದರಲ್ಲಿ ನಾವು ಪ್ರತಿಯೊಂದು ದೇಶದ ಎವ್ರಿ ಕಂಟ್ರೀಸ್ ಕರೆನ್ಸಿಗಳನ್ನು ಎಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ ಆಗಿದೆ ಅಂಥೇಳಿ ನಾವು ಯಾವುದ್ರ ಮೂಲಕ ಫೈಂಡ್ ಔಟ್ ಮಾಡ್ತೇವೆ, ಇಟ್ ಈಸ್ ಅ ರೇಷಿಯೋ ಅನಲೈಸಸ್ ಬೇಸಿಸ್ ಮೇಲೆ ಅಂತೇಳಿ. ಓಕೆ, ದ ಟರ್ಮ್ಸ್ ಆಫ್ ಅ ಟ್ರೇಡ್ ಈಸ್ ದ ರೇಷಿಯೋ ಆಫ್ ಅ ಎಕ್ಸ್ಪೋರ್ಟ್ ಪ್ರೈಸ್ ಟು ಇಂಪೋರ್ಟ್ ಪ್ರೈಸ್. ಯಾವ ರೀತಿ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ, ಯಾವ ರೀತಿ ಇಂಪೋರ್ಟ್ ಮಾಡಿದ್ದೀವಿ, ಇದರ ಎರಡು ಬೆಲೆಗಳ ಪ್ರೈಸಸ್ ಬೇಸಸ್ ಮೇಲೆ ನಾವು ರೇಷಿಯೋನ ಕನ್ಸಿಡರ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಇದರಿಂದ ಗೊತ್ತಾಗ್ತದೆ ಅಂಥೇಳಿ. ಅ ಕಂಟ್ರೀಸ್ ಟರ್ಮ್ಸ್ ಆಫ್ ಟ್ರೇಡ್ ಇಂಪ್ರೂವ್ ಇಫ್ ಇಟ್ಸ್ ಎಕ್ಸ್ಪೋರ್ಟ್ ಪ್ರೈಸ್ ರೈಸ್ ಅಟ್ ಗ್ರೇಟರ್ ರೇಟ್ ದೆನ್ ಇಟ್ಸ್ ಇಂಪೋರ್ಟ್ ಪ್ರೈಸ್. ಮೀನ್ಸ್ ಇಲ್ಲಿ ಕನ್ಸಿಡರ್ ಮಾಡ್ತೇವೆ ಯಾವ ಕಂಟ್ರೀಸ್ ಕರೆನ್ಸಿ ಹೆಚ್ಚಿಗೆ ಎಷ್ಟೊಂದು ಟ್ರೇಡ್ ವ್ಯಾಪಾರ ಹೆಚ್ಚಿಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಬೆಳವಣಿಗೆ ಆಗಿದೆ, ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಎಷ್ಟು ಪ್ರೈಸ್ ಬಂದಿದೆ ಅಂತೇಳಿ. ಇದರಿಂದ ನಮಗೇನಾಗ್ತದೆ, ನಮ್ಮ ದೇಶದ ಕಂಟ್ರೀಸ್ಗಳ ರೆವೆನ್ಯೂ ಆದಾಯ ಹೆಚ್ಚಿಗೆ ಆಗ್ತದೆ. ಆ್ಯಂಡ್ ವಿಚ್ ಕಾಸಸ್ ಅ ಹೈಯರ್ ಡಿಮ್ಯಾಂಡ್ ಆಫ್ ಕಂಟ್ರೀಸ್ ಕರೆನ್ಸಿ, ಅಂದರೆ ಯಾವ ದೇಶದ ಕಂಟ್ರೀಸ್ ಕರೆನ್ಸಿ ಹೆಚ್ಚಿಗೆ ಬೇಡಿಕೆಯಲ್ಲಿದೆ ಅಂತೇಳಿ. ಆ್ಯಂಡ್ ಆ್ಯನ್ ಇನ್ಕ್ರೀಸ್ ಇನ್ ಇಟ್ಸ್ ಕರೆನ್ಸೀಸ್ ವ್ಯಾಲ್ಯೂ, ಅವಾಗ ಏನಾಗ್ತದೆ, ಆಟೋಮೆಟಿಕ್ ಕರೆನ್ಸಿ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದೆ. ಇಲ್ಲೇನಾಗ್ತದೆ, ಅಪೋಸಿಟ್ ಸೈಡ್ ಯಾವ ಕಂಟ್ರಿ ಇರ್ತದೆ ಆ ಕಂಟ್ರೀಸ್ ರಿಸಲ್ಟ್ ಏನಾಗ್ತದೆ, ಡಿಪ್ರಿಸಿಯೇಷನ್. ಯಾವ ಕಂಟ್ರೀಸ್ ಕರೆನ್ಸಿ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಇದೆ, ಸೆಲ್ ಮಾಡ್ತಿದ್ದಾರೆ, ಅದಕ್ಕೆ ಡೆವಲಪ್ ಆಗ್ತದೆ, ಅಪೋಸಿಟ್ ಇದೆ ಲಾಸ್ ಆಗ್ತದೆ. ಸೊ ಈ ರೀತಿಯ ವ್ಯಾಪಾರಗಳನ್ನು ಏನು ಮಾಡ್ಬೋದು, ರೇಷಿಯೋ ಅನಲೈಸಸ್ಗಳ ಆಧಾರಿತ ಮೇಲೆ ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಪೊಲಿಟಿಕಲ್ ಸ್ಟೆಬಿಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಮೀನ್ಸ್ ಇನ್ ಕನ್ನಡ ಅಂದರೆ ಯಾವ ರೀತಿ ರಾಜಕಾರಣಿಗಳು ನಿಯಂತ್ರಣದಲ್ಲಿದೆ ಪ್ರತಿಯೊಂದು ದೇಶದ, ಅಂದರೆ ರಾಜಕಾರಣಿಗಳು ಯಾವ ರೀತಿ ನಿಯಂತ್ರಣದಲ್ಲಿದೆ ಮತ್ತು ಅದ್ರ ಜೊತೆಗೆ ಯಾವ ರೀತಿ ಅವರು ಭಾಗವಹಿಸ್ತಾರೆ ಇನ್ನು ಕರೆನ್ಸಿ ಎಕ್ಸ್ಚೇಂಜ್ ರೇಟ್ನಲ್ಲಿ ಅಂತೇಳಿ. ಓಕೆ, ಸೊ ಇನ್ ದಿಸ್ ಕೇಸ್ ಅ ಕಂಟ್ರೀಸ್ ಪೊಲಿಟಿಕಲ್ ಸ್ಟೇಟ್ ಆ್ಯಂಡ್ ಎಕನಾಮಿಕ್ ಪರ್ಫಾರ್ಮೆನ್ಸ್ ಕ್ಯಾನ್ ಎಫೆಕ್ಟ್ ಇಟ್ಸ್ ಕರೆನ್ಸಿ ಸ್ಟ್ರೆಂತ್. ಸೊ ಇಲ್ಲಿ ರಾಜಕಾರಣಿಗಳು ಕೂಡ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ದೇಶಗಳ ಒಂದು ರಾಜಕಾರಣಿಗಳ ಬೇಸಸ್ ಮೇಲೂ ಕೂಡ ಏನಾಗ್ತದೆ, ಇವರ ಒಂದು ಆಧಾರಿತ ಮೇಲೂ ಅವರ ಒಂದು ಭಾಗವಹಿಸುವಂಥ ಪರ್ಫಾರ್ಮೆನ್ಸ್ ಬೇಸಸ್ ಮೇಲೂ ನಮ್ಮ ಪ್ರತಿಯೊಂದು ದೇಶದ ಆರ್ಥಿಕತೆ ಮೇಲೂ ಕೂಡ ಏನಾಗ್ತದೆ, ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಯಾವುದರಲ್ಲಿ, ಕರೆನ್ಸಿಗಳಲ್ಲಿ ಅಂಥೇಳಿ. ಸೊ ಕರೆನ್ಸಿಗಳಲ್ಲಿ ಅಂದರೆ ಇದರಿಂದ ಅಂದರೆ ಕೆಲವೊಂದು ಕರೆನ್ಸಿಗಳು ಸ್ಟ್ರೆಂತ್ ಆಗ್ತದೆ, ಕೆಲವೊಂದು ಕರೆನ್ಸಿಗಳು ಆ ದೇಶಕ್ಕೆ ವೀಕ್ನೆಸಸ್ ಆಗ್ಬೋದು, ಅಂದರೆ ಲಾಸ್ ಆಗುವಂಥದ್ದು ಅಂಥೇಳಿ. ಸೊ ನೆಕ್ಸ್ಟ್, ಅ ಕಂಟ್ರಿ ವಿತ್ ಲೆಸ್ ರಿಸ್ಕ್ ಫಾರ್ ಅ ಪೊಲಿಟಿಕಲ್ ಟರ್ಮಾಯಿಲ್ is more attractive to foreign investors as the result drawing investment away from the other country with more political and economic stabilities. So means ಯಾವ ಕಂಟ್ರೀಸ್ ನಲ್ಲಿ ಕಡಿಮೆ ಅಂದರೆ ಹೊಣೆಗಾರಿಕೆ ಬೇಸಸ್ ಮೇಲೆ ನಡೆಸ್ತಾ ಇದ್ದಾರೆ ವ್ಯವಹಾರಗಳನ್ನು ಅಥವಾ ಪೊಲಿಟಿಕಲ್ ನಡೀತಾ ಇದೆ, ಆ ದೇಶದ ಒಂದು ಆರ್ಥಿಕತೆಯನ್ನು ಏನು ಮಾಡ್ಬೋದು, ಬೇಸಸ್ ಮೇಲೆ ಬೇರೆ ಒಂದು ದೇಶವನ್ನು ತಮ್ಮ ಬಳಿ ಅಟ್ರ್ಯಾಕ್ಟ್ ಮಾಡ್ಕೋಬೋದು. ಯಾವ ರೀತಿ, ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟಿಂಗ್ ಕ್ಯಾಪಿಟಲ್ ಅಂಥೇಳಿ ಯಾರನ್ನು ಇನ್ವೆಸ್ಟರ್ಸ್ಗಳನ್ನು ಅಂತೇಳಿ. ಸೊ ಇದರಿಂದ ನಾವೇನು ಮಾಡ್ಬೋದು, ನಮ್ಮ ದೇಶದ ಕಂಟ್ರೀಸ್ ಕರೆನ್ಸಿಗಳನ್ನು ಹೆಚ್ಚಿಗೆ ಮಾಡ್ಕೋಬೋದು ಆ್ಯಂಡ್ ನಮ್ಮ ಒಂದು ಆರ್ಥಿಕತೆ ಎಕನಾಮಿಕ್ನ ಸ್ಟೆಬಿಲಿಟಿ ಒಂದು ನಿಯಂತ್ರಣದಲ್ಲಿ ಇಟ್ಕೋಬಹುದು, ನಮ್ಮ ದೇಶದ ಆರ್ಥಿಕತೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಸೊ ಇದರಿಂದ ಏನಾಗ್ತದೆ, ಇನ್ಕ್ರೀಸಿಂಗ್ ಇನ್ ಫಾರಿನ್ ಕ್ಯಾಪಿಟಲ್ ಹೆಚ್ಚಿಗೆ ಆಗ್ತದೆ, ಇನ್ ಟರ್ನ್ ಲೀಡ್ ಟು ಅಪ್ರಿಸಿಯೇಟ್ ಇನ್ ವ್ಯಾಲ್ಯೂ ಆಫ್ ಇಟ್ಸ್ ಡೊಮೆಸ್ಟಿಕ್ ಕರೆನ್ಸೀಸ್. ಸೊ ಇದರಿಂದ ನಮ್ಮ ದೇಶದ ಕರೆನ್ಸಿಗಳನ್ನು ನಾವು ಅಪ್ರಿಸಿಯೇಷನ್ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ಕೋಬೋದು ಅಂತೇಳಿ. ನೆಕ್ಸ್ಟ್, ಅ ಕಂಟ್ರಿ ವಿತ್ ಸೌಂಡ್ ಫೈನಾನ್ಷಿಯಲ್ ಆ್ಯಂಡ್ ಟ್ರೇಡ್ ಪಾಲಿಸೀಸ್ ಡಸ್ ನಾಟ್ ಗಿವ್ ಎನಿ ರೂಮ್ ಆಫ್ ಅನ್ಸರ್ಟನಿಟಿ ಇನ್ ವ್ಯಾಲ್ಯೂ ಆಫ್ ಇಟ್ಸ್ ಕರೆನ್ಸೀಸ್, ಬಟ್ ಅ ಕಂಟ್ರಿ ಪ್ರೋನ್ ಟು ಪೊಲಿಟಿಕಲ್ ಕನ್ಫ್ಯೂಷನ್ಸ್ ಮೇ ಸಿ ಅ ಡಿಪ್ರಿಸಿಯೇಷನ್ ಇನ್ ಎಕ್ಸ್ಚೇಂಜ್ ರೇಟ್. ಸಪೋಸ್ ಯಾವ ಕಂಟ್ರಿ ತನ್ನ ಫೈನಾನ್ಷಿಯಲ್ಗಳು ಮತ್ತು ಹಣಕಾಸಿನ ಒಂದು ಸ್ಥಿತಿಗಳು ಮತ್ತು ಅಲ್ಲಿನ ವ್ಯಾಪಾರದ ನೀತಿಗಳು, ರೂಲ್ಸ್ ರೆಗ್ಯುಲೇಷನ್ ಬೇಸಸ್ ಮೇಲೆ ಯಾವುದೇ ರೀತಿಯ ಸರಿಯಾಗಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡದೆ, ಕರೆನ್ಸಿಗಳನ್ನು ಅಂದರೆ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡದೆ ಹಣಗಳನ್ನು ಎಲ್ಲಿ ಬೇಕಾದರೂ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ, ಎಲ್ಲಿ ಬೇಕಾದರೂ ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್, ಸೊ ಈ ರೀತಿ ಅಂದರೆ
ಏನಂತ ಹೇಳ್ತೇವೆ ಆ ರೀತಿ ಅಂದರೆ ಯಾವ ರೀತಿ ನಾವು ಬಿಸ್ನೆಸ್ನ ಅಂದರೆ ಒಳಗಡೆ ಎಷ್ಟು ಫೈನಾನ್ಷಿಯಲ್ ಖರ್ಚಾಗಿದೆ, ಎಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀವಿ ಅಂದರೆ ಗುಟ್ಟಾಗಿಯೇ ಅಂತೇಳಿ ಜಸ್ಟ್ ಲೈಕ್ ಗೊತ್ತಿಲ್ಲದೆ ಕೆಲಸ ಮಾಡುವಂಥದ್ದು, ಹಣನ ಖರ್ಚು ಮಾಡುವಂಥದ್ದು. ಸೊ ಈ ರೀತಿ ಬೇಸಿಸ್ ಮೇಲೆ ಯಾವುದರಲ್ಲಿ ಪೊಲಿಟಿಕಲ್ ಬೇಸಿಸ್ ಮೇಲೆ ಗೊತ್ತಿಲ್ಲದೆ ಹಣಕಾಸುಗಳನ್ನೇನು ಮಾಡೋದು, ಪರ್ಚೇಸ್ ಮಾಡೋದು, ಸೆಲ್ ಮಾಡ್ತಾ ಇರೋದು. ಸೊ ಇದರಿಂದ ಏನಾಗ್ತದೆ, ಸಪೋಸ್ ಫ್ಯೂಚರ್ನಲ್ಲಿ ಆ ಕಂಟ್ರೀಸ್ ಕರೆನ್ಸಿಗಳು ಏನಾಗ್ಬೋದು, ಎಕ್ಸ್ಚೇಂಜ್ ರೇಟ್ಗಳು ಡಿಪ್ರಿಸಿಯೇಷನ್ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ರಿಸೆಷನ್ ಮೀನ್ಸ್ ಅಂದರೆ ರಿಸೆಷನ್ ಅಂತೇವೆ ಅಥವಾ ಎಕನಾಮಿಕ್ ಗ್ರೋತ್ ಕೂಡ ಅಂತ ಹೇಳ್ಬೋದು. ಓಕೆ, ಸೊ ಇನ್ ದಿಸ್ ಕೇಸ್ ಅಂದರೆ ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಹಿಂಜರಿತ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ ವೆನ್ ಅ ಕಂಟ್ರಿ ಎಕ್ಸ್ಪೀರಿಯನ್ಸ್ ಅ ರಿಸೆಷನ್ ಇಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಲೈಕ್ಲಿ ಟು ಫಾಲ್, ಡಿಕ್ರೀಸ್ ಇಟ್ಸ್ ಚೇಂಜಸ್ ಅಂದರೆ ಡಿಕ್ರೀಸ್ ಇಟ್ಸ್ ಚಾನ್ಸ್ ಟು ಎಕ್ವೈರಿಂಗ್ ಅ ಫಾರಿನ್ ಕ್ಯಾಪಿಟಲ್ ಅಂತ ಹಿಂಗೆ ಹೇಳಿದರೆ, ಸಪೋಸ್ ಕಂಟ್ರಿ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾವು ಹೇಳಬೇಕಂತ ಹೇಳಿದರೆ ನಮ್ಮ ಒಂದು ಆರ್ಥಿಕತೆ ಬೆಳವಣಿಗೆನೂ ಆಗ್ಬೋದು ಅಥವಾ ಹಿಂಜರಿತನೂ ಆಗ್ಬೋದು ಅಂತೇಳಿ. ಅಂದರೆ ಫ್ಯೂಚರ್ನಲ್ಲಿ ನಾವು ಸಪೋಸ್ ಟುಡೇ ನಾವು ಯಾವುದೋ ಒಂದು ಇಂಟ್ರೆಸ್ಟ್ ರೇಟ್ ಬೇಸಸ್ ಮೇಲೆ ಫಾರಿನ್ ಇನ್ವೆಸ್ಟರ್ಸ್ಗಳನ್ನು ನಾವು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತೇಳಿ ನಾವು ಅವರಿಗೆ ಅಟ್ರ್ಯಾಕ್ಟ್ ಮಾಡಿರ್ತೇವೆ. ಸಪೋಸ್ ಫ್ಯೂಚರ್ನಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದರೂ ಕಡಿಮೆ ಆಗಬಹುದು. ಸೊ ಸಪೋಸ್ ಅಂದರೆ ಯಾವಾಗಲೂ ಆಲ್ವೇಸ್ ದ ಇನ್ಕ್ರೀಸಿಂಗ್ ಆಫ್ ಇಂಟ್ರೆಸ್ಟ್ ರೇಟ್ ಅಂತ ಹೇಳೋಕ್ಕಾಗಂಗಿಲ್ಲ. ಕೆಲವೊಂದು ಟೈಮ್ ಏನಾಗ್ಬೋದು, ಫಾಲ್ ಆಗುವಂಥ ಸಾಧ್ಯತೆ, ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಸೊ ಅವಾಗ ಏನಾಗ್ತದೆ, ಕಡಿಮೆ ಆಗೋದ್ರಿಂದ ಆವಾಗ ಕೂಡ ಬದಲಾವಣೆ ಚೇಂಜ್ ಆಗಬಹುದು ಇನ್ವೆಸ್ಟ್ಮೆಂಟ್ ನಮ್ಮ ದೇಶದಲ್ಲಿ ಮಾಡುವಂಥದ್ದು ಅಂತೇಳಿ. ಸೊ ಇದರಿಂದ ನಾವೇನು ಮಾಡ್ತೀವಿ, ನಾವು ಅವ್ರನ್ನ ಎಕ್ವೈರ್ ಮಾಡಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಬೇಸಿಸ್ ಮೇಲೆ ನಾವು ಇರ್ತೇವೆ. ಬಟ್ ಫಾರಿನ್ ಇನ್ವೆಸ್ಟರ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕಡಿಮೆ ಆಗಬಹುದು. ಬಿಕಾಸ್ ಫ್ಯೂಚರ್ನಲ್ಲಿ ಇಂಟ್ರೆಸ್ಟ್ ರೇಟ್ ಸಪೋಸ್ ಅವ್ರಿಗೇನಾದರೂ ಆ ರೀತಿ ಅನಿಸ್ತು ಚೇಂಜ್ ಆಗಬಹುದು ಅಂತೇಳಿ, ಸೊ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ ಅಂತೇಳಿ. ಸೊ ಇದರಿಂದ ಕೂಡ ಏನಾಗುತ್ತೆ, ಆರ್ಥಿಕತೆ ಹಿಂಜರಿಬೋದು. ಸೊ ಆ್ಯಸ್ ಅ ರಿಸಲ್ಟ್ ಇಟ್ಸ್ ಕರೆನ್ಸಿ ವೀಕ್ನೆಸ್, ಇದರಿಂದ ನಮ್ಮ ದೇಶದ ಕರೆನ್ಸಿ ವ್ಯಾಲ್ಯೂ ವೀಕ್ನಲ್ಲಿ ಬೀಳ್ತದೆ ಆ್ಯಸ್ ಕಂಪೇರ್ಡ್ ಟು ದ ಅದರ್ ಕಂಟ್ರೀಸ್ ಕರೆನ್ಸೀಸ್ ಅನ್ಬೋದು. ಆ್ಯಂಡ್ ಇದರಿಂದ ನಮ್ಮ ದೇಶದ ಕರೆನ್ಸಿ ಬೇರೆ ದೇಶದ ಕಂಟ್ರೀಸ್ ಕರೆನ್ಸಿ ಜೊತೆಗೆ ನಾವೇನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡುವಾಗ ನಮ್ಮ ಕಂಟ್ರಿ ಕರೆನ್ಸಿ ವ್ಯಾಲ್ಯೂ ಲೋವರಿಂಗ್ ಆಗ್ಬೋದು, ಅಂದರೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಇದರಿಂದ ಕೂಡ ನಾವೇನು ಮಾಡ್ತದೆ, ಪ್ರಭಾವ ಬೀರುವಂಥ ಅಂಶಗಳು ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಸ್ಪೆಕ್ಯುಲೇಷನ್ ಅಂದರೆ ಉಲ್ಲೇಖನ ಹಾಫುಗಳು ಅಂತ ಹೇಳ್ತೇವೆ. ಸೊ ಇದನ್ನು ಆಲ್ರೆಡಿ ನಾನು ಹೇಳಿದ್ದೇನೆ, ಆದರೂ ಮತ್ತೆ ಶಾರ್ಟ್ಲಿ ಹೇಳ್ತೇನೆ. ಇಫ್ ಅ ಕಂಟ್ರೀಸ್ ಕರೆನ್ಸಿ ವ್ಯಾಲ್ಯೂ ಇಸ್ ಎಕ್ಸ್ಪೆಕ್ಟೆಡ್ ಟು ದ ರೈಸ್, ಇನ್ವೆಸ್ಟರ್ ವಿಲ್ ಬಿ ಡಿಮ್ಯಾಂಡ್ ಮೋರ್ ಆಫ್ ಕರೆನ್ಸೀಸ್ ಇನ್ ಆರ್ಡರ್ ಟು ಮೇಕ್ ಅ ಪ್ರಾಫಿಟ್ ಇನ್ ದ ನಿಯರ್ ಫ್ಯೂಚರ್. ಸೊ ಸಪೋಸ್ ಕಂಟ್ರೀಸ್ ಕರೆನ್ಸಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಂತ ಮುಂಚೆ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಅಂದರೆ ಅಂದ್ಕೊಂಡಿರ್ತಾರೆ ಫ್ಯೂಚರ್ನಲ್ಲಿ ಏನಾದರೂ ಕರೆನ್ಸೀಸ್ಗಳ ವ್ಯಾಲ್ಯೂಸ್ ಹೆಚ್ಚಿಗೆ ಆಗ್ಬೋದು, ಡಿಮ್ಯಾಂಡ್ ಹೆಚ್ಚಿಗೆ ಆಗ್ಬೋದು, ಇದರಿಂದ ಪ್ರಾಫಿಟ್ ಬರಬಹುದು ಅಂಥೇಳಿ. ಸೊ ಇದರಿಂದ ಆ್ಯಸ್ ಅ ರಿಸಲ್ಟ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ವಿಲ್ ರೈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ಸಪೋಸ್ ಅದು ಆಯಿತು, ಡಿಮ್ಯಾಂಡ್ ಕೂಡ ಹೆಚ್ಚಿಗೆ ಆಯಿತು, ಕರೆನ್ಸಿ ನಮಗೆ ರಿಟರ್ನ್ ಹೆಚ್ಚಿಗೆ ಬರ್ಬೋದು. ವಿತ್ ಇನ್ ದಿಸ್ ಇನ್ಕ್ರೀಸ್ ಇನ್ ಕರೆನ್ಸಿ ವ್ಯಾಲ್ಯೂ ಕಮ್ಸ್ ಅ ರೈಸ್ ಇನ್ ಎಕ್ಸ್ಚೇಂಜ್ ರೇಟ್ ಆ್ಯಸ್ ವೆಲ್. ಸೊ ಇದರಿಂದ ಎಕ್ಸ್ಚೇಂಜ್ ಮಾಡುವಂಥ ರೇಟ್ ಕೂಡ ಏನಾಗ್ಬೋದು, ಹೆಚ್ಚಿಗೆ ಆಗಬಹುದು ಅಂತೇಳಿ. ಸೊ ಇಲ್ಲಿ ಶಾರ್ಟ್ಲಿ ಹೇಳಬೇಕಂದ್ರೆ ಫ್ಯೂಚರ್ನಲ್ಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತದೆ ಕರೆನ್ಸಿಗಳ ವ್ಯಾಲ್ಯೂ. ಆವಾಗ ನಾವು ಪ್ರಿಡಿಕ್ಟೇಬಲ್ ಅಷ್ಟು ಐಡಿಯಾಸ್ ಬೇಸಿಸ್ ಮೇಲೆ ನಾವು ಪ್ರಾಫಿಟ್ ನಾವೇನು ಮಾಡ್ಬೋದು, ತಗೋಬಹುದು. ಅಷ್ಟು ನಾಲೆಜ್ ಇತ್ತಂದರೆ ಯಾವಾಗ ಎಲ್ಲಿ ಕಡಿಮೆ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲಿ ಹೆಚ್ಚಿಗೆ ಇದೆ ಅಲ್ಲಿನ ಪರ್ಚೇಸ್ ಮಾಡಿ, ಸೊ ಆ ಬೇಸಿಸ್ ಮೇಲೆ ಪ್ರಾಫಿಟ್ನ ಅರ್ನ್ ಮಾಡಬಹುದು ಅಂತೇಳಿ. ಸೊ ಈ ರೀತಿಯಿಂದ ಎಕ್ಸ್ಚೇಂಜ್ ಆಗಬಹುದು ವ್ಯಾಲ್ಯೂ ಆಫ್ ಕರೆನ್ಸಿ ಕೂಡ. ಇದರಿಂದ ಏನಾಗ್ತದೆ, ನಾವು ಪ್ರತಿಯೊಂದು ದೇಶದ ಕರೆನ್ಸಿಗಳು ಅಪ್ರಿಸಿಯೇಷನ್ ಆಗಿದೆಯೋ ಅಥವಾ ಡಿಪ್ರಿಸಿಯೇಷನ್ ಆಗಿದೆಯೋ ಅಲ್ಲಿನ ವ್ಯಾಲ್ಯೂ ಅಂಥೇಳಿ ನೋಡ್ಬೋದು. ಇದರಿಂದ ಯಾವ ದೇಶಕ್ಕೆ ಪ್ರಭಾವ ಬೀರಿದೆ, ಈ ಯಾವ ರೀತಿ ಅಂಶಗಳು ಅಂತೇಳಿ ತಿಳ್ಕೊಬೋದು. ಓಕೆ.